ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರು ಆ ನೀರು ಅಂದರೆ ಹೋಳಿಗೆ ಮಾಡುವಾಗ ಆ ಕಟ್ಟನ್ನು ತೆಗ್ದು ಬಿಸಾಕ್ತಾರಲ್ವ, ಅದ್ರ ಬದಲು ಈ ಥರ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಂಡು ತಿನ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟಿಗೆ ನಾನಿಲ್ಲಿ ಒಂದು ಕಿತ್ತಳೆ ಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಆ ಹುಣಸೆ ಹಣ್ಣಿನ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ನೀರಿಗೆ ಇಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು 7-8 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್, ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು, ಹಾಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ, ಹಾಗೆ ಇದಕ್ಕೆ ಏಲಕ್ಕಿ ಸಿಪ್ಪೆ ಹಾಕಬೇಕು, ಒಂದು 10-15 ಏಲಕ್ಕಿ ಸಿಪ್ಪೆ, ಇಷ್ಟನ್ನು ಹಾಕಿ ಮತ್ತು ನೀರು ನಾನಿಲ್ಲಿ ಸಣ್ಣ ಬೋಸಿ ನೀರು ತೊಗೊಂಡು, ಅಂದರೆ ಒಂದು ಸಣ್ಣ ಬೋಸಿ ಫುಲ್ಲು ಆಗೋಷ್ಟು ನೀರ ಕನ್ಸಿಸ್ಟೆನ್ಸಿ ತೊಗೊಂಡು ಕುದಿಸ್ಕೊಂಡಿದ್ದೀನಿ. ಅಂದರೆ ಇದು ಎಷ್ಟೊತ್ತು ಕುದಿಬೇಕು ಅಂದರೆ ಮಿನಿಮಮ್ 3/4 ಗಂಟೆ ಕುದಿಬೇಕು. ಆವಾಗಲೇ ಆ ಒಂದು ಫ್ಲೇವರು ಅರೋಮಾ ಎಲ್ಲ ಬರೋದು ಹೋಳಿಗೆ ಸಾಂಬಾರಿಂದು. ಇದು ನಮ್ಮಮ್ಮ ಮಾಡೋ ಕ್ರಮ. ಇದನ್ನು ಒಂದು 3/4 ಗಂಟೆ ಬೇಯಿಸಿದ ಮೇಲೆ ಕಲರು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಒಂಥರ ಏನು ರೆಡ್ ಆ ಥರ ಇದೆ. ಇದು ಏನು ಕುದೀತಾ ಒಂಥರ ಮೆರೂನ್ ಕಲರ್ ಆಗುತ್ತೆ. ಆಮೇಲೆ ಫ್ಲೇವರು ಕೂಡ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಸಾಲ್ಟು ಮತ್ತು ಬೆಲ್ಲ ಕೂಡ ಹಾಕಿಲ್ಲ. ಬರೀ ಏನು ಹುಣಸೆಹಣ್ಣಿನ ನೀರಿಗೆ ಸಾಂಬಾರು ಪೌಡರು, ಕರಿಬೇವಿನ ಸೊಪ್ಪು, ತುಪ್ಪ ಮತ್ತು ಸಾಂಬಾರು ಪೌಡರು, ಏಲಕ್ಕಿ ಇಷ್ಟನ್ನು ಹಾಕಿ ಕುದಿಸ್ಕೊತಾರೆ, ಅದಷ್ಟೇ. ಇದು ಆಲ್ಮೋಸ್ಟ್ 3/4 ಗಂಟೆ ಅಂತೂ ಮಿನಿಮಮ್ ಕುದಿಲೇಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರ್ಬೋದು. ಈಗ ನೋಡ್ತಾ ಇರ್ಬೋದು, ಈಗ ಕುದೀತಾ ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಹಾಗೆ ಕಲರು ಕೂಡ ಚೇಂಜ್ ಆಗುತ್ತೆ. ಇದು ನಾವು ಕುದಿಯೋದ್ರೊಳಗೆ ನಾವೇನು ಬೇಳೆಗಳನ್ನ ಬೇಯಿಸ್ಕೊಂಡಿದ್ವಲ್ಲ, ತೊಗರಿಬೇಳೆ ಮತ್ತು ಕಡಲೆಬೇಳೆ, ಅದರಿಂದ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇಟ್ಕೊಂಡಿದ್ವಿ. ಆ ಉಪ್ಪು ಇದರಲ್ಲೇ ಆಲ್ರೆಡಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ಯಾವುದೇ ರೀತಿ ಸ್ವೀಟ್ ಹಾಕ್ತಿಲ್ಲ. ಈಗ ನಾವೇನು ಕುದಿಸ್ಕೊಂಡಿದ್ವಲ್ಲ ಹುಣಸೆ ಹಣ್ಣಿಂದು ಒಂದು ಕಟ್ಟು, ಅದನ್ನು ನೀಟಾಗಿ ಹಾಕಿ ಕೈ ಆಡಿಸ್ಬೇಕು. ಎಷ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಅಂದರೆ ಅದರಲ್ಲಿ ಗಂಟು ಆ ಥರ ಎಲ್ಲ ಏನೂ ಆಗಬಾರ್ದು, ಆ ಥರ ನೀಟಾಗಿ ಕೈ ಆಡಿಸ್ಬೇಕು. ಇದಿಷ್ಟು ಕೈ ಆಡಿಸಾದ್ಮೇಲೆ ಒಂದು ಸ್ವಲ್ಪ ಕುದೀತಿದೆ ಅನ್ನುವಾಗ ಒಂದು ಅರ್ಧ ತೆಂಗಿನ ತುರಿಯಲ್ಲಿ, ಅರ್ಧ ಗಿಟ್ಕು ತೆಂಗಿನ ತುರಿ ಇರುತ್ತಲ್ವ, ಆ ಅರ್ಧ ಗಿಟ್ಕು ತೆಂಗಿನ ತುರಿಯಲ್ಲಿ ಅರ್ಧ ಹಾಕಿದ್ರೆ ಇದು ನಿಮಗೆ ಅರ್ಧ ಕುದಿ ಬಂದಮೇಲೆ ಹಾಕಬೇಕು, ಫುಲ್ ಕುದ್ದಿತು ಅನ್ನುವಾಗ ಹಾಕಬಾರ್ದು. ಇದು ಅರ್ಧ ಕುದಿಬೇಕಾದ್ರೆ ಹಾಕಿದ್ರೆ ಮಾತ್ರ ಫ್ಲೇವರು ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಇದು ಕುದೀತಾ ಇದೆ, ಇನ್ನೇನು 3/4 ಭಾಗ ಕುದ್ದಿದೆ ಅಂತ ಒಂದು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲ ಸಾಂಬಾರ್ಗೂ ಮಾಡ್ಕೊಳ್ಳೋ ಥರ ಒಂದು ಪ್ಯಾನಲ್ಲಿ 5-6 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಒಣಮೆಣಸು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಚಟ ಅಂದಮೇಲೆ ಈ ಸಾಂಬಾರಿಗೆ ಶಿಫ್ಟ್ ಮಾಡಿ ಮತ್ತೆ ಒಂದು 2-3 ಕುದಿಸ್ಬಿಟ್ರೆ ಸಾಂಬಾರಂತೂ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಆಲ್ರೆಡಿ ಇದ್ರಲ್ಲಿ ಅಂದರೆ ಆ ನೀರಿರುತ್ತಲ್ವ, ಬೇಳೆಗಳು ಬೇಯಿಸ್ಕೊಂಡಿರೋದು, ಅದೇ ಫ್ಲೇವರ್ ಮೊದಲೇ ಚೆನ್ನಾಗಿರುತ್ತೆ. ಆಮೇಲೆ ನಾವು ತುಪ್ಪ, ಹುಣಸೆಹಣ್ಣು ಹಾಕ್ಬಿಟ್ಟು ಏನು ಕುದಿಸ್ಕೊಂಡಿರ್ತೀವಲ್ಲ, ಅದರಿಂದಂತೂ ಅರೋಮಾ ಸಖತ್ತಾಗಿರುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಒಂದು 3/4 ಗಂಟೆ ಕುದ್ದಿರತ್ತಲ್ವ, ಆ ಫ್ಲೇವರ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಅದು ಏಲಕ್ಕಿ ಘಮ ಇರ್ಬೋದು ಅದೆಲ್ಲ. ಹಾಗಾಗಿ ಇದು ನಿಮಗೆ ತುಪ್ಪ ಹಾಕ್ಕೊಂಡು ರೈಸ್ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದು ಫಸ್ಟ್ ದಿನ ಮಾಡಿದ್ದಕ್ಕಿಂತ ನೆಕ್ಸ್ಟ್ ದಿನಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದು ನಿಮಗೆ ಆರಿದ ಮೇಲೆ ಮೇಲ್ಗಡೆ ನೀರು ಕೆಳಗಡೆ ಕಟ್ಟಿ ಇರುತ್ತಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ. ಇದು ಒಂದು ಹೋಳಿಗೆ ಸಾಂಬಾರು. ಯಾರೂ ಕೂಡ ಕಟ್ಟನ್ನು ಬಿಸಾಕ್ಬಿಡಿ, ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಕುಡಿಯೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದಿಷ್ಟು ಪಾತ್ರೆ ಮಾಡಿದ್ರೆ ನಮ್ಮಲ್ಲಿ ಬಂದಿದೆ ಆಲ್ಮೋಸ್ಟ್ 2 ಡೇಸ್ಗೆ ಖಾಲಿಯಾಗಿ ಹೋಗ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಿಮಗೂ ಎಲ್ಲ ಇಷ್ಟ ಆಗಿದೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿ ಮಾಡಿ ಇವಾಗ ವಿಡಿಯೋನ ಮಾಡ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.